ಲಾಸ್ಟ್ ಜೈ ಶ್ರೀರಾಮ್. ಎಲ್ಲರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಯುವರ್ ವಿಶ್ವ ಫ್ರಮ್ ಧಾರವಾಡ ಲೋಕ್ಸೆ. ಸೊ ಇವತ್ತೈತಲ್ರಿ ತಾರೀಕು 22 ಜನವರಿ 22, 2024. ಭಾರತನ ಒಂದು ಭಾಳಷ್ಟು ಖುಷಿ ಪಡುವಂಥ ದಿನ. ಒಂದು ನಾವು ಬೀಯಿಂಗ್ ಹಿಂದೂ ಭಾಳಷ್ಟು ಒಂಥರ ಖುಷಿ ವಿಚಾರ ಇವತ್ತು. ಯಾಕಪ್ಪ ಅಂದರೆ ಇವತ್ತು ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗತ್ತೈತಿ. ಎಲ್ಲಿಪ್ಪ ಅಂದರೆ ಅಯೋಧ್ಯೆ ಒಳಗೆ, ಅಷ್ಟರಿಗೆ ಗೊತ್ತಿರುವಂಥ ವಿಷಯ. ಸೊ ಇದು ಹಿಸ್ಟ್ರಿ ಒಳಗೆ ಒಂದು ಮೈಲಿಗಲ್ಲಾಗುವಂಥ ಒಂದು ದಿವಸ ಇದೆ. ಈ ದಿನ ನಾವು ಇನ್ನೊಂದು 20-30 ವರ್ಷ ಬಿಟ್ಟು, ಇನ್ನೊಂದು 100, 200, 300 ವರ್ಷ ಬಿಟ್ಟರೆ ಹಿಂಗೆ ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ 22ನೇ ತಾರೀಕು ಜನವರಿ 2024 ಆಗಿತ್ತು ಅಂತ ಹೇಳಿ ಹಿಸ್ಟ್ರಿ ಆಗುವಂಥ ದಿವಸ ಇದೆ. ಸೊ ಈ ದಿವಸನ ನಾನು ಮೆಮೊರಿಯಾಗಿ ಇಟ್ಕೋಬೇಕಂತಂತೇಳಿ ಇವತ್ತು ಏನೇನು ಅಕ್ಕತಿ ಅಂತೇಳಿ ನಿಮಗೆ ಶೇರ್ ಮಾಡ್ಕೋಬೇಕಂತ ಮಾಡೀನಿ. ಅಂದ್ರೆ ಫ್ರಮ್ ನಾವು ಟು ರಾತ್ರಿ ಮಠ ಪೂರ್ತಿ, ಅಂದರೆ ಇವತ್ತಿನ ಫುಲ್ ಡೇ. ಸೊ ಈಗ ಎಷ್ಟಾಗತ್ತಪ್ಪ ಅಂದ್ರೆ ಟೈಮ್ 4:35 ಆಯ್ತು, ಬೆಳಗ್ಗೆ 4:35 ಆಯ್ತು. ನಾ ಇನ್ನೂ ಒಟ್ಟು ಮಕ್ಕೊಂಡಿಲ್ಲ. ಅಂದ್ರೆ 21 ಏನು ಓದ್ಲಾ ಇದು ನಿನ್ನಿಂತ ನಾ ಒಟ್ಟು ಏನು ಮಕ್ಕೊಂಡಿಲ್ಲ. ಸ್ಟಡಿ ಮಾಡ್ಕೊತ ಕುಂತಿದ್ದೆ. ಇಲ್ಲಿ ಬುಕ್ಸ್ ನೋಡ್ರಿ, ಸ್ಟಡಿ ಮಾಡ್ಕೊತ ಕುಂತಿದ್ದೆ. ಸೊ ಈಗ 4:35 ಆಯ್ತು. ಈಗ 4:35ರಿಂದ ನಾ ಏನು ಮಕ್ಕೊಳಕ್ಕೆ ಹೋಗಂಗಿಲ್ಲ, ನಿದ್ದೇನು ಬಂದಿಲ್ಲ. ಸೊ ಹಿಂಗೆ ಹಚ್ಚಿರ್ತಾನೆ. 4:35ರಿಂದ ನಾಳೆ ಮಟ್ಟ ಏನೇನಾಗುತ್ತೆ ಅಂದ್ರೆ, ನಾಳೆ ಅಂದರೆ ಇವತ್ತು ರಾತ್ರಿ, ಅಂದ್ರೆ ಈಗ ರಾತ್ರಿ ಆಗೈತೆ ಬಿಡ್ರಿ, 21 ರಾತ್ರಿ ಆಗಿತ್ತು, 22ನೇ ತಾರೀಕು ಬೆಳಗ್ಗೆ ಇದೆ. ಸೊ 22 ಅಂದ್ರೆ ಇವತ್ತು ರಾತ್ರಿ 12 ಮಟ್ಟ ಅಂತ ನಾವು ಗುಡಿಗೆ ಹೋಗೋದು. ಒಟ್ಟು ಪೂರ್ತಿ ದಿನ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡೆ. ಯಾಕೆ ಬಂದರೆ ಇವತ್ತಿನ ದಿನ ಹಿಸ್ಟ್ರಿ ಒಳಗೆ ಸೇವ್ ಆಗುವಂಥ ದಿವಸ ಇದೆ. 2022 22 ಜನವರಿ 22. ಸೊ ಬರ್ರಿ ಏನಾಗುತ್ತೆ ಇವತ್ತಿನ ದಿನ ಅಂತೇಳಿ ನೋಡ್ಕೊಂತ ಬರುತ್ತೆ. ಐ ಆಮ್ ಸೋ ಎಕ್ಸೈಟೆಡ್ ಈ ದಿನ ಹೆಂಗೆ ಕಳೆಯುತ್ತೆ ಅಂತೇಳಿ. ಸೊ ಬರ್ರಿ ಈಗ ಓದಾಕತ್ತಾನೆ. ಓದಿದ ಮೇಲೆ ಬೆಳಗ್ಗೆ ನಿಮಗೆ ಸಿಗ್ತಾನಂತ ಸ್ಟೇಟ್ ಆಗ್ಯಾರ. ಗುಡಿ ಪಡಿಗೆಲ್ಲ ಬರೋಣ ಹೋಗಿ. 2 hours later. ಸೊ ಈಗ ಮತ್ತೊಳ್ಳಿ ಟೈಮ್ ಎಷ್ಟಪ್ಪ ಅಂತಂದ್ರೆ 6:35 ಆಯ್ತು. ನಾ ಇನ್ನೂ ಒಟ್ಟ ಮಕ್ಕೊಂಡೇ ಇಲ್ಲ. ಸೊ 6:35 ಆದ್ರೂ ಇದು ರಾತ್ರಿ ಪೂರ್ತಿ ಮಕ್ಕೊಂಡಿಲ್ಲ ನೋಡ್ರಿ, ಯಾಕೋ ಏನೋ. ಸೊ ಏನು ಖುಷಿಗೈತೋ ಏನೋ ಎದಕ್ಕೈತೋ ಒಟ್ಟ ಮಕ್ಕೊಳ್ಳೋಣ ಇಲ್ಲ. ಆ್ಯಂಡ್ ಐ ರೋಟ್ 2 poems ಆನ್ ಶ್ರೀರಾಮ. ಸೊ 2 ಕವನ ಬರ್ದಾನೆ. ಅವ್ನು ಆಲ್ರೆಡಿ ಪೋಸ್ಟ್ ಮಾಡೀನಿ ಇನ್ಸ್ಟಾಗ್ರಾಮ್ನಾಗ, ಯೂಟ್ಯೂಬ್ನಾಗ ಎಲ್ಲ. ಸೊ ಯಾರ್ಯಾರು ನೋಡಿರಿ ಹೆಂಗೆ ಇತ್ತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡ್ತೀನಿ ಸರ್ ಅಂತ ಹೇಳ್ತಾ ಈಗ ಸ್ನಾನ ಮಾಡ್ಬೇಕು, ತಣ್ಣೀರು ಮಾಡ್ಬೇಕಂತ ಮಾಡೀನಿ. ಬಿಸಿನೀರು ಕಾಯಕೋಗ್ಬಿಟ್ಟಾರ ಆಲ್ರೆಡಿ. ಸೊ ತಣ್ಣೀರು ಜಳಕ ಮಾಡಿ ರೆಡಿ ಆಗುವಾಗ ಸಿಗ್ತಾನಂತ ಸ್ಟಾರ್ಟ್ ಆಗ್ಯಾರ. ಸೊ ಈಗ ಈ ರೀತಿ ರೆಡಿ ಆತ. ಒಂದೆರಡು ಅಂಗಿಗಳು ಹಾಕೊಳಕ್ಕೆ ಟ್ರೈ ಮಾಡಿದ್ದೀರಿ. ನನ್ನ ಡಿಗ್ರಿ ಇದ್ದಾಗ ಯಾವ ಬರಲೇ ಇಲ್ಲ ಅವ. ಸೊ ಇದು ಹಳೆ ಅಂಗಿ ಹಾಕ್ಕೊಂಡೆ ಮಸ್ತ್ ರೆಡಿ ಆಗೈತಿ. ಈಗ ರೆಡಿಯಾಗಿ ಹೋಗ್ಬೇಕು ನೋಡ್ರಿ ಟಿಕಾರೆ ರೋಡ್ ಹನುಮಪ್ಪಜನ ಗುಡಿಗೆ. ನನ್ನ ರೂಮಿನಿಂದ ಭಾಳ ಏನು ದೂರ ಆಗಂಗಿಲ್ಲ, ಒಂದು. ಸೊ 2 ಗುಡಿಗೆ ಹೋಗಿ ಬರೋಣಂತ ಬರ್ರಿ. ಸೊ ರಂಗೋಲಿ ಮಸ್ತ್ ಹಾಕಾರ ಮೌನಜನ ಗುಡಿಗೆ. ಆಮೇಲೆ ಹೋಗೋಣಂತ ಮೊದ್ಲೇಕ ಅಲ್ಲಿ ಹೋಗೋಣ ಬರ್ರಿ. ಈಗ ಸಮಯ ಆಗೈತೆ ನೋಡ್ರಿ 7:06 ಏನೋ ಆಗೈತಿ. ಹಾಂ, ಸೊ 7:06 ಆಗೈತಿ. ಜಳಕ ಮಾಡಿ ಬರೋ ಮುಂದೆ ರೂಮಿನ ಮುಂದೆ ಹೊಳ್ಕೊಂಡು ಬಿದ್ದೆ ರೀ. ಯಾವ ನಮೂನಿ ಬಿದ್ದೆ ಗೊತ್ತಾ? ಕಾಲು ಮ್ಯಾಲ ಯಾವ ಚಂದ ಕೆಳಗಾಗೈತೆ ಆ ನಮೂನಿ ಬಿದ್ದೇನೆ. ಸೊ ಇದನ್ನು ಹೇಳಬೇಕಿತ್ತು. ಮತ್ತು ಅವಳಿ ಧಾರವಾಡದ ಗಲ್ಲಿನೂ ಕೂಡ ಕೇಸರಿ ಬಣ್ಣದ ಅವೇನಂತಾರ ಅವಕ್ಕೆ ತೋರಣಗಳಿಂದ ಸಿಂಗಾರ ಮಾಡ್ಯಾರ. ಸೊ ನಾನು ಹಿಂದದು ನಿಮಗೆ ಯಾರು ಕಾಣಿಸ್ತಿರ್ಬೋದು ನೋಡ್ರಿ. ನಾ ಫುಲ್ಲಾಗಿ ಚಂದ ತೋರಿಸ್ತಾನಂತೆ ಬರ್ರಿ. ನೋಡ್ಬೋದು ಇಲ್ಲಿ ಏಕ ಕಟ್ಟಾರ. ಈಗ ನಾನು ಡಬ್ಬ ಪೌಂಡ್ನಾಗ ಎಲ್ಲ ಚಂದ ಕಾಣಿಸಂಗಿಲ್ಲ, ಬಟ್ ಇಲ್ಲಿ ನೋಡ್ಬೋದು ನೀವು ಎಷ್ಟು ಮಸ್ತ್ ಕಟ್ಟಾರ ಅಂಥೇಳಿ. ಸೊ ಇದು ಬೂಸಪ್ಪ ಚೌಕ, ಧಾರವಾಡ ಬೂಸಪ್ಪ ಚೌಕ. ಸೊ ಇದನ್ನೂ ಕೂಡ ಅಡ್ಡಿಲ್ಲ, ಮಸ್ತ್ ಮಾಡ್ಯಾರ ನೋಡ್ರಿ. ಸೊ ಹಿಂಗೋದ್ರೆ ಮಾರ್ಕೆಟ್ ಬರ್ತೈತಿ, ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಸಿವಿಟಿ. ಸೊ ಹಿಂಗೋದ್ರೆ NDDF ಬರ್ತೈತಿ. ಸೊ ನಾವು ಹಿಂಗೆ ಆಶೋಗೊಂಬರ್ರಿ ಟಿಕಾರ ರೋಡಿಗೆ. ಇದು ಏನೈತಲ್ರಿ ಬಾಬು ಸಿಂಗ್ ಠಾಕೂರ್ ಪೇಡ ಅವ್ರ ಮನಿ ಇದೆ. ಅಂದ್ರೆ ಧಾರವಾಡ ಫೇಮಸ್ ಏನೈತಲ್ಲ ಪೇಡೆ, ಧಾರವಾಡ ಪೇಡೆನ ಮೊದಲು ಹುಟ್ಟಾಕ್ದಾರ ಇವ್ರ ಬಾಬು ಸಿಂಗ್ ಠಾಕೂರ್ ಅಂತೇಳಿ. ಇದು ಅವ್ರ ಮನಿ. ಆ್ಯಂಡ್ ಇದು ಅವ್ರದ್ದು ಮೇನ್ ಬ್ರಾಂಚ್ ರೀ. ಫಸ್ಟ್ ಸ್ಟಾರ್ಟ್ ಆಗಿದ್ದಿಲ್ಲೇ. ಇದು ನೋಡ್ರಿ, ಇದು ನನ್ನ ರೂಮಿನಿಂದ ಏನು ಭಾಳ ದೂರ ಇಲ್ಲ, ಸಮೀಪ ಐತಿ. ಆ್ಯಂಡ್
ಮುಂದಿರೋದನ್ನ ಟಿಕಾರ ರೋಡು ಇದೆ ನೋಡ್ರಿ. ಬಾಬು ಸಿಂಗ್ ಠಾಕೂರ್ ಅವ್ರದ್ದು ಮೇನ್ ಬ್ರಾಂಚ್. ಆ್ಯಂಡ್ ಇಲ್ಲೇ ಎಲ್ಲೋ ಐತಂತ ಇವ್ರದ್ದು ಲೀನಾ ಚಂದಾವರ್ಕರ್ ಅಂಥೇಳಿ ಬಾಲಿವುಡ್ ಆ್ಯಕ್ಟ್ರೆಸ್, ಬಾಲಿವುಡ್ ಸಿಂಗರ್ ಕಿಶೋರ್ ಕುಮಾರ್ ಅವ್ರ ಹೆಂಡತಿದ ಮನೆ ಇಲ್ಲೇ ಐತಂತ. ಸೊ ನಂಗೆ ಅದು ಎಲ್ಲೈತೆ ಗೊತ್ತಿಲ್ಲ, ಬಟ್ ಐನೋ ಇಲ್ಲೇ ಎಲ್ಲೋ ಐತಂತ ಅಂತಾರೊಟ್ಟೆ, ನಂಗೆ ಗೊತ್ತಿಲ್ಲ. ಸೊ ಇದೇ ಗುಡಿ ನಾ ಹೇಳಿದ್ದೆ, ಬಟ್ ಬಾಕ್ಲಾಕ್ ಯಾರಲ್ರಿ ಇದನ್ನು ಇಲ್ಲ ಓಪನ್ ಐತಿ. ಸೊ ಮೊದಲೇ ಹನುಮಪ್ಪ ಹೋಗ್ಬಿಡೋಣ ಅಂತ, ಹನುಮಪ್ಪ ಹೋದ್ಮೇಲೆ ಇಲ್ಲಿ ಬರೋಣ, ಯಾಕಂದ್ರೆ ಇಲ್ಲಿ ಯಾರೂ ಮಂದಿಲ್ಲ ಭಾಳ. ಆ್ಯಂಡ್ ದಿಸ್ ಈಸ್ ವಾಟ್ ಟಿಕಾರ ರೋಡು. ರಾಮ ಮಂದಿರದ್ದು ಅದೇನು ಉದ್ಘಾಟನಾ ಏನದ ಪ್ರಾಣ ಪ್ರತಿಷ್ಠಾಪನೆ ಐತಲ್ಲ, ಸೊ ಅದ್ರದ್ದು ಲೈವ್ ಶೋ ತೋರ್ಸಕ್ಕಂತೇಳಿ ಇಲ್ಲೇ ಎಲ್ಲ ಇದನ್ನು ಮಾಡ್ಯಾರ, ರೆಡಿ ಮಾಡ್ಯಾರ ಸರ್ಟಿಫಿಕೇಟ್ ಎಲ್ಲ. ಸೊ ಇಲ್ಲೊಂದು ಮಾಡ್ಯಾರ ಆ್ಯಂಡ್ ಅಲ್ಲೊಂದು ಇರ್ಬೋದು ರೀ. ಹಾಂ, ಅಲ್ಲೊಂದು ಐತ್ರಿ ಫಂಕ್ಷನ್ ಏನೋ ಸ್ಟಾರ್ಟ್ ಆಗೈತಲ್ಲ ಈಗ ಆಲ್ರೆಡಿ. ಧಾರವಾಡದಾಗಂತೂ ರಾಮ ಮಂದಿರ ಉತ್ಸವ ಭಾಳ ಭರ್ಜರಿಯಾಗಿ ನಡೆಯಕತ್ತೈತಿ. ಯಾಕಪ್ಪ ಅಂದ್ರೆ ಧಾರವಾಡದಾಗ ಭಾಳ ಅದಾವ್ರಿ ದೇವಸ್ಥಾನಗಳು, ರಾಮ ಮಂದಿರಗಳು. ಸೊ ಹಾಗಾಗಿ ಎಲ್ಲ ಕಡೆ ಅಂತಾರೆ ರೀ ಪೊಲೀಸ್ರದ್ದು ಬಿಗಿ ಬಂದೋಬಸ್ತ್ ಐತಿ ಎಲ್ಲ ಕಡೆನೂ. ಸೊ ಇಲ್ಲಿ ನಮ್ಗೆ ಒಳಗೆ ಎಂಟ್ರಿಲ್ಲ ಅಂತ ಕಾಣ್ತೈತಿ. ಬ್ರಾಹ್ಮಣರ ಗುಡಿ ರೀ ಮೊದ್ಲಕ್ಕೆ ಇದೆ. ಸೊ ಮತ್ತು ಒಳಗೆ ಹೋಗಿ ಯಾರ ಕಡೆಸಿ ಬಯಸ್ಕೋದು ಬೇಡ ಅಂದ್ರೆ ಬರೋಂಬರಿ ಹೋಗಿ. ಸೊ ಈಗ ರಾಮ ಮಂದಿರಕ್ಕೂ ಹೋಗಿ ಬಂದದ್ದು. ಅಂದ್ರೆ ಅಯೋಧ್ಯೆ ಒಳಗಿರುವಂಥ ರಾಮ ಮಂದಿರ ಅಲ್ರಿ, ಅಲ್ಲಿ ಮಠ ಹೋಗಕ್ಕೆ ನನಗೇನೂ ಶಕ್ತಿ ಇಲ್ಲ. ಶಕ್ತಿ ಅಂದ್ರೆ ಮೈಯಾಗ ಶಕ್ತಿ ಅಂತಲ್ಲ, ನಂಗೆ ಆರ್ಥಿಕವಾಗಿ ಶಕ್ತಿ ಇಲ್ಲ ಅಲ್ಲಿ ಮಠ ಹೋಗಿ ರಾಮನ ದರ್ಶನ ಪಡ್ಕೊಂಬರಕ್ಕೆ. ಸೊ ಇಲ್ಲೇ ಧಾರವಾಡದಾಗಿನ ಗುಡಿಗೆ ಹೋಗಿ ಬಂದೆ. ಮುಂದೆ ಅಯೋಧ್ಯಕ್ಕೂ ದೇವರ ರಾಮ ಯಾವಾಗ ಕರ್ಕೋತಾನೋ ನೋಡೋಣ ಅಂತ. ಸೊ ಈಗ ರಾಮ ಮಂದಿರ ಮತ್ತು ಟಿಕಾರ ರೋಡ್ ಹನುಮಪ್ಪನ ಗುಡಿಗೆ ಹೋಗಿ ಬಂದೀವಿ. ಭಾಳ ಜನ ನಿಂತಾರೆ ಇಲ್ಲಿ ಮುಂದೆ. ಸೊ ನಿಮಗೆ ಹೋದ್ಮೇಲೆ ಮತ್ತೆ ಸಿಗ್ತಾನಂತ, ನೆಕ್ಸ್ಟ್ ಏನು ಮಾಡ್ತಾನೆ, ಏನೈತಿ ಈ ದಿನ ಅಂತೇಳಿ ತೋರಿಸ್ತಾನಂತ ಸ್ಟೇಟ್ಮೆಂಟ್ ಆಗಿದೆ. ಸೊ ಇದು ನನ್ನ ರೂಮಿನ ಅಂತ ಕಣ, ಎಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು ಮಸ್ತ್ ಮಾಡ್ಯಾರ ಅಂತಂತೇಳಿ. ಎಲ್ಲ ಕಡೆ ಸಂಭ್ರಮ ಆಯ್ತು. ಧಾರವಾಡ ತುಂಬ ಅಲ್ಲ, ಭಾರತದ ತುಂಬ. years later. ಗುಡಿಗೆ ಹೋಗಿ ಬಂದು ಮಕ್ಕೊಂಡವ, ಈಗ ಹೇಳಕತ್ತಾನೆ. ಸೊ ನಿಮಗೆ ನಾ ಹೇಳಿದ್ದೆ ರಾತ್ರಿ ಪೂರ್ತಿ ನಿದ್ದಿಲ್ಲ ಅಂತಂತೇಳಿ. ಸೊ ನನಗೆ ಈಗ ಒಂದು ತಿಂಗಳು ಯಾಕೆ ಒಂದು 15-20 ದಿನ ಆಯ್ತು. ಒಟ್ಟು ಚಂದ ನಮಗೆ ರಾತ್ರಿ ನಿದ್ದಿನ ಆಗೋದಿಲ್ಲ. ಆ ನಿದ್ದೆ ಬೆಳಗ್ಗೆ ಬರ್ತೈತಿ, ಇಲ್ಲಾಂದ್ರೆ ಸಂಜೆ ಮಟ್ಟಕ್ಕೆ ಬರ್ತೈತಿ. ಸೊ ಯಾವುದರ ರೋಗ ಬಂದಿರ್ತೀವೋ ಏನೋ ಗೊತ್ತಿಲ್ಲ, ನಿದ್ರಾಹೀನತೆ ಅಂತಂತೇಳಿ ಒಂದು ರೋಗ ಐತಿ. ಆ ರೋಗ ಬಂದೇನೋ ಗೊತ್ತಿಲ್ಲ. ನಂಗೆ ಚಂದ ನಮಗೆ ರಾತ್ರಿ ಪೂರ್ತಿ ನಿದ್ದೆ ಆಗೋದಿಲ್ಲ. ಫುಲ್ ಫ್ರೆಶ್ ಮೂಡ್ನಾಗ ಇರ್ತಾನೆ. ಒಟ್ಟು ಹಿಂಗೆ ಮಬ್ಬುಗಣ್ಣಾಗ ಒಟ್ಟಾಗ ಇರೋಂಗಿಲ್ಲ. ಬೆಳಗ್ಗೆ ನಿದ್ದೆ ಬರ್ತೈತಿ. ಬೆಳಗ್ಗೆ ಅಂದ್ರೂ ಆರಾಮ್ಸೆ 7-8 ಗಂಟೆಗೆ ಬರ್ತೈತಿ ನಿದ್ದೆ. ಸೊ ಹಿಂಗಾಗತ್ತೈತಿ ನಂದು. ಯಾಕೋ ಏನೋ ಅದು ಟೈಮ್ ಚೇಂಜ್ ಆಗಿತ್ತು, ಏನು ಯಾವ್ದಾರ ರೋಗ ಬಂದೈತು ನಿದ್ರಾಹೀನತೆ ಅಂತಂತೇಳಿ ಐ ಡೋಂಟ್ ನೋ. ಸೊ ಬೆಳಗ್ಗೆ ಗುಡಿಗೆ ಹೋಗಿ 7:30 ಮಕ್ಕೊಂಡವ. ಈಗ ಟೈಮ್ ಕಟಾಂಕಟಿ 1 ಗಂಟೆ ಆಗಿತ್ತು. ಆಗ್ಯದ್ದಾನೆ ಈಗ ಮಕಾಯ್ಕ ತಗೊಂಡ ಫ್ರೆಶ್ ಆಗಿ ಮತ್ತೊಳ್ಳೆ ಬೆಳಗ್ಗೆ ಹೋಗಿದ್ದೀವಲ್ಲ ಸೇಮ್ ಗುಡಿಗೆ ಬರೋಣ ಅಂತ ಹೋಗಿ. ಆಲ್ರೆಡಿ ದೇವರ ಪ್ರತಿಷ್ಠಾಪನೆ ಆಗೈತಿ. 12-15 ಇತ್ತದ ಮುಹೂರ್ತ. ಬಟ್ ನಂದು ರಿಚಾರ್ಜ್ ಖಾಲಿ ಆಯ್ತು ಫೋನದ್ದು. ಇವತ್ತು ಖಾಲಿ ಆಗೋದಿತ್ತದ, ಖಾಲಿ ಆಗೈತೆ ಆಲ್ರೆಡಿ. ನಾನು ಚೆಕ್ ಮಾಡಿದ್ದೆ. ಲೈವ್ ನೋಡ್ಬೇಕು ಆಸೆ ಇತ್ತು, ಬಟ್ ಪ್ಲ್ಯಾನ್ ಫ್ಲಾಪ್ ಆಯ್ತು. ಯಾಕಂದ್ರೆ ನಿದ್ದೆ ಮುಖ್ಯ ಅಲ್ರಿ ಮನುಷ್ಯಾಗ. ಸೊ ನಿದ್ದೆ ಹೋಗಿಬಿಟ್ಟೆ ನಂಗೆ ಎಚ್ಚರ ಆಗಿಲ್ಲ, ಈಗ ಎಚ್ಚರ ಆಗೈತೆ. ಸೊ ಈಗ ಮತ್ತೊಮ್ಮೆ ರೆಡಿ ಆಗಿ ಹೋಗೋಣಂತ ದೇವಸ್ಥಾನಕ್ಕೆ ಬರ್ರಿ. ಗುಡ್ಡು ಏನಿದೆ ಇದು? ಹೌದನಾ?
ಮೌನಜ್ಜ ಮೂಡಾಕ ಸೋದಾಗ ಮಾಡ್ಯಾರ ನೋಡ್ರಿ ಇದು ರಾಮ ಪೂಜೆ ಎಲ್ಲಂದ್ರೆ ಇಲ್ಲಿ ಮೌನೇಶ್ವರ ಗುಡಿ ಒಳಗೆ ಇಲ್ಲಿ ನಾ ಏನೇನೆಲ್ಲ ನಮ್ಮ ಹಾಸ್ಟೆಲ್ ಅಂತಕ್ಕೆ ಸೊ ಅಲ್ಲೆಲ್ಲ ಬಂದಾತೀಗ ಗುಡಿಗೆ ಹೋಗಿ ದಿಸ್ ಇಸ್ ವಾಟ್ ಪೂಜೆ. ಸೊ ಈಗ ಸಂಜೆ ಎಷ್ಟಾಗತ್ತಪ್ಪ ಅಂದ್ರೆ ಟೈಮು 5:22 ಆತ. ಪಟ ನಾ ಬೆಳಗ್ಗೆ ಅಂತ ನಾಷ್ಟ ಮಾಡಿಲ್ಲ, ಮಧ್ಯಾಹ್ನ ಊಟ ಮಾಡಿಲ್ಲ, ಏನೂ ಇಲ್ಲ. ಸೊ ಬೆಳಗ್ಗೆ ಮತ್ತು ಮಕ್ಕೊಂಡು ಮಧ್ಯಾಹ್ನ ಇದ್ದಾನೆ ಅಲ್ಲೇನ ಇದು ಕೊಂಡಿದ್ನೆಲ್ಲ. ಮಧ್ಯಾಹ್ನ ಹೋಗೋ ಮುಂದೆ ಒಬ್ಬರು ಪ್ರಸಾದ ಕೊಟ್ರೆ ಅದಷ್ಟ ತಿಂದಿದ್ದು, ಮತ್ತು ಏನೂ ಇಲ್ಲ ಇವತ್ತು ನಂದು ನಾಷ್ಟ ಊಟ ಏನೂ ಇಲ್ಲ. ಸೊ ಈಗ ಸಂಜೆ ಮುಡ್ಕ 5:23 ಆತು, ಹೊಟ್ಟೆ ಭಾಳ ಹಸಿವಾಗೈತಿ. ಸೊ ಈಗ ಏನು ಮಾಡ್ಕೊಂಡಪ್ಪ ಅಂತಂದ್ರೆ ಪಲಾವ್ ಮಾಡ್ಕೊಂಡಂತ. ಸೊ ಅದಕ್ಕೆ ಏನೇನು ಐಟಮ್ ತೊಗೊಂಡನಪ್ಪ ಅಂತಂತಂದ್ರೆ ಉಳ್ಳಾಗಡ್ಡಿ ಮತ್ತು ಆಲೂಗಡ್ಡೆ, ಟೊಮೆಟೊ, ಧನಿಯಾ ಪುಡಿ, ಇದೊಂಥರ ಮಸಾಲ, ಇದು MTR ಮಸಾಲ, ಇದು ಕೂಡ ಧನಿಯಾ ಪುಡಿ, ಇದು ಬಾದಾಮಿ, ಪಲಾವ್ ಎಲೆ, ಶೇಂಗಾ ಕಾಳು, ಕೊಬ್ಬರಿ, ಒಣಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಜಜ್ಜಿದಂಥ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಬೆಲ್ಲ, ಆ್ಯಂಡ್ ಏನಂತಾರೆ ಇದಕ್ಕೆ ಉದ್ದಿನಬೇಳೆ, ಆ್ಯಂಡ್ ಒಂದು ಸ್ವಲ್ಪ ಇದ್ದು ಇವು ಕಡಲೆಬೇಳೆ, ಆ್ಯಂಡ್ ಇದು ಕೊಬ್ಬರಿ ತಿನ್ನಿದೆ ಏನಂತಾರೆ ಕರಿಬೇವು, ಸ್ವಲ್ಪ ಅರಿಶಿನ, ಜೀರಿಗೆ, ಉಪ್ಪು, ಇದು ಮಸಾಲೆ ಖಾರ ನಮ್ಮ ಮಮ್ಮಿ ಕೊಟ್ಟಿದ್ದು ಮಾಡಿ, ಆ್ಯಂಡ್ ಸಾಸಿವೆ. ಸೊ ಇನ್ನೊಂದಿಷ್ಟು ಐಟಮ್ಸ್ ಅದಾವ. ಇಲ್ಲ ಇಷ್ಟು ಬಿಟ್ಟು ಅಂತಂದ್ರೆ ಮತ್ತು ಎಣ್ಣೆಗಿಣ್ಣೆ ಎಲ್ಲ ಆಮೇಲೆ ತೋರಿಸ್ತಾರಂತ. ಇದು ಪೂರ್ತಿ ಅಡುಗೆ ಆದ್ಮ್ಯಾಗ ನಮ್ಗೆ ತೋರಿಸ್ತಾರಂತ. ಯಾಕಪ್ಪ ಅಂತಂತಂದ್ರೆ ನನಗೆ ಕ್ಯಾಮ್ರಾ ಹಿಡ್ಕೊಂಡೆಲ್ಲ ಆಗೋದಿಲ್ಲ. ಪಟ ಪಲಾವ್ ಮಾಡಿದ ಮ್ಯಾಗ ನಿಮಗೆ ಸಿಗ್ತಾನಂತ. ಒಟ್ಟು ಇಷ್ಟೊಂದು ಐಟಮ್ಸನ್ನ ತೊಗೊಂಡನಿ. ಇಲ್ಲಿ ಅಕ್ಕಿ ಇಟ್ಕೊಂಡನಿ, ತೊಳೆದ ಸ್ವಲ್ಪ ಅಕ್ಕಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್. ಸೊ ಮಾಡಿದ ಮ್ಯಾಗ ಸಿಗ್ತಾನಂತ ಸ್ಟೇಟ್ ಆಗಿರ್ರಿ. ಸೊ ಈ ರೀತಿ ಹೇಗೈತಿ. ಈಗ ಅಕ್ಕಿ ಹಾಕೊಂಡ್ಬಿಡೋಣ. ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈ ರೀತಿ ಅಕ್ಕಿ ಹಾಕೊಂಡ ಮ್ಯಾಲೆ ಇದ್ರ ಮ್ಯಾಗ ಇದನ್ನ ಹಾಕೋಬೇಕು, ಮಸಾಲೆ ಹಾಕೋಬೇಕು. ಸೊ ನಾನು ಹಿಂಗೆ ಮಾಡ್ತೇನೆ ರೀ, ಅಕ್ಕಿ ಹಾಕೊಂಡು ಮ್ಯಾಲೆ ಹಾಕೋತೀನಿ ಮಸಾಲೆ, ಅಂದರೆ ಅದ್ರ ಜೋಡಿ ಚೆನ್ನಾಗಿ ಅದು ಮಿಕ್ಸ್ ಆಕತಿ. ಸೊ ಶೇವ್ ಅಂದರೆ ಕಾರ್ದಾನಿ ಮತ್ತು ಮೊಸರು ಹಾಲು ತೊಗೊಂಡತ್ರಿ ರೂಮಿಗೆ. ನಿಮ್ಗೆ ಸಿಗ್ತಾನಂತ ರೂಮಿಗೆ ಹೋದ್ಮ್ಯಾಗ ಸೆಟ್ ಆಗ್ಯಾರ. ಸೊ ಪಲಾವ್ ಅಂತೂ ರೆಡಿ ಆಗೈತ್ರಿ. ಈಗೇನು ಮಾಡ್ಕೊಂಡಪ್ಪ ಅಂತಂದ್ರೆ ರೈತ ಮಾಡ್ಕೊಂಡಂತ. ರೈತ ಅಂದ್ರೆ ಗೊತ್ತೈತೆ ಅದಕ್ಕೇನು. ಮೊದ್ಲಿಗೆ ಉಳ್ಳಾಗಡ್ಡಿ ಹಾಕೊಂಡಿದ್ದೆ ಸಣ್ಣಗೆ ಹೆಚ್ಕೊಂಡು ಉದ್ದು ತಮ್ಗೆ. ಈಗ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿದ್ದೆ, ಆ್ಯಂಡ್ ಒಂದು ಸ್ವಲ್ಪ ಉಪ್ಪು ಹಾಕ್ತಾನೆ ರೀ. ಉಪ್ಪು ಹಾಕಿ ತಡೀರಪ್ಪ ಇದನ್ನು ಸ್ವಲ್ಪ ಕಟ್ಟಾಡ್ಸ್ಬೇಕು. ಹಿಂಗೆಲ್ಲ ಹಿಂಗೆ ಮಾಡಾಕತ್ತಾರೆ. ಇನ್ನೊಬ್ರು ಕ್ಯಾಮ್ರಾಮನ್ ಬೇಕು. ಸೊ ಇವಕ್ಕೆ ಏನೋ ಅಂತಾರ್ರಿ, ನಂಗೆ ಬಾಯಾಗ ಬರೋದಿಲ್ಲ. ಅಜ್ವಾಣ, ಅಜ್ವಾಣ ಅಂತಾರೆ. ಸೊ ಒಂದು ಸ್ವಲ್ಪ ಹಾಕ್ತೇನೆ, ಹಾಕೀನಿ ಅಜ್ವಾಣನ. ಇದೊಂಥರ ಹಾಕಿದ್ರೆ ಟೇಸ್ಟ್ ಚೇಂಜ್ ಕೊಡುತ್ತೆ. ಸೊ ಒಂದು ಸ್ವಲ್ಪ ಅಜ್ವಾಣನ ಹಾಕಿರ್ತಾನೆ. ಸೊ ಇದೀಗ ರೆಡಿ ಆತ್ರಿ. ಇನ್ನೇನು ಮಾಡೋಣ, ಇಷ್ಟ ಮುಚ್ಚಿ ಸ್ಪೂನ್ ತೆಗೆದುಕೊಂಡು ಇದನ್ನ ಇಷ್ಟು ಮುಚ್ಚಿ ಈ ಕಡೆ ಸೈಡ್ ಇಡೋಣಂತೆ. ಸೊ ಈಗೇನು ಮಾಡ್ತಾನಪ್ಪ ಅಂತಂದ್ರೆ ಇದಷ್ಟೇ ಪಲಾವ್ ಅಷ್ಟ ಬೇಡ ಅಂತಂತೇಳಿ ಒಂದು ಚಪಾತಿ ಇತ್ತು. ಮೊನ್ನೆ ಬಾಳಪ್ಪರ ಮಮ್ಮಿ ಕೊಟ್ಟು ಕಳಿಸಿದ್ದು ಚಪಾತಿ ಇದ್ದವು. ಅದ್ರಾಗ ಒಂದು ಚಪಾತಿನ ಒಂದು ಸ್ವಲ್ಪ ಬೆಲ್ಲ ಹಾಕೀನಿ, ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಇಷ್ಟ ಸ್ವಲ್ಪ ಉಪ್ಪು ಹಾಕ್ಬೇಕು. ಉಪ್ಪು ಹಾಕಿ ಇದನ್ನೀಗ ಆ್ಯಂಡ್ ಸೊ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಇದನ್ನ ಹಾಕತಾನೆ. ಹಾಲು ಹಾಕಿ ಇದನ್ನ ಇಟ್ಕೊಂಡಂತ್ರಿ ಕಾಯಕ್ಕೆ. ಬಿಸ್ಕಿಟ್ ಇದ್ದು ಮಮ್ಮಿ ಕೊಟ್ಟು ಕಳಿಸಿದ್ದು. ಸೊ ಬಿಸ್ಕೆಟ್ ಹಾಕೊಂತ ಹೇಳಿದ್ರೆ ಏನಾಗತ್ತೆ ನೋಡೋಣಂತ. ಚಪಾತಿ ಉಗ್ಗಿ ಒಳಗೆ ಬಿಸ್ಕೆಟ್ ಹಾಕಿ ಮಾಡಕತ್ತಾನೆ. ಟೇಸ್ಟ್ ಏನಾದರೂ ಚೇಂಜ್ ಆಗ್ಬೋದು ಮಮ್ಮಿ, ಅಂದರೆ ಟೇಸ್ಟೇ ಆಗ್ಬೋದು. ಸೊ ಈಗ ನೀವು ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಹಿಂಗೆ ಏನೇನು ನಿಮ್ಮ ಮನ್ಯಾಗ ಇರ್ತಾವಲ್ಲ ಡ್ರೈ ಫ್ರೂಟ್ಸ್ ಅವನ್ನೆಲ್ಲ ಹಾಕೋರಿ. ನನ್ನ ಕಡೆ ಬಾದಾಮಿ ಮತ್ತು ಒಳ್ಳೆ ಕೊಬ್ಬರಿ ಮತ್ತು ಒಂದು ಬಟಾಣಿ ಇದ್ದವು, ಅವನ್ನ ಅಷ್ಟು ಹಾಕೊಳತ್ತಾರೆ. ನನ್ನ ಕಡೆ ಏನು ಜಾಸ್ತಿ ಇದ್ದಿದ್ದಿಲ್ಲ. ಸೊ ಮಿಕ್ಸ್ ಮಾಡಿ ಚೆಂದ. ನಿಮಗೆ ಎಷ್ಟು ಹಾಲು ಹಾಕೋತೀರಲ್ಲ ಅಷ್ಟು ಚಲೋ. ಇದೇನು ಪ್ಯಾಕೆಟ್ ಹಾಲು ನನಗೆ ಸಿಗು ಬರೋಂಗಿಲ್ಲ, ಪ್ಯಾಕೆಟ್ ಹಾಲು ಅಂದರೂ ಹಾಕತ್ತಾನೆ ಇರಲಿ ಅಂತ ಹೇಳಿ. ಸೊ ದಿಸ್ ಈಸ್ ವಾಟ್ ಚಪಾತಿ ಆ್ಯಂಡ್ ಮತ್ತೇನಪ್ಪ ಬಿಸ್ಕಿಟ್ ಪಾಯಸ.
ಸೊ ಈಗ ರೆಡಿ ಆಯ್ತಾ, ಈಗ ಪಟ ಪಟ ಊಟ ಮಾಡೋಂತ ಬರ್ರಿ ಫ್ರೆಂಡ್ಸ್. ನೀವು ನೋಡ್ಬೋದು ಬ್ಯಾಚುಲರ್ ಆದರೂ ಎಷ್ಟು ಚಂದ ಮಾಡ್ಕೊಂಡು ಅಡುಗೆ ಅಂತಂತೇಳಿ. ಪಲಾವ್ ಮಾತ್ರ ನಾವು ತೆಗೈತ್ರಿ, ಸ್ಮೆಲ್ ಮಾತ್ರ ಸೋ ಗುಡ್. ಆ್ಯಂಡ್ ರೈತ, ಮಮ್ಮಿ ಕಟ್ಟಿದ ಉಪ್ಪಿನಕಾಯಿ, ಶೇಂಗಾ ಚಟ್ನಿ ಆ್ಯಂಡ್ ಒಂದು ಸ್ವಲ್ಪ ಶೇವ್, ಆ್ಯಂಡ್ ಇದು ನಾ ಮಾಡಿದಂಥ ಪಾಯಸ. ಸೊ ಟೇಸ್ಟ್ ಮಾಡಿ ನಿಮ್ಗೆ ಯಾವ ರೀತಿ ಆಗೈತಂತ ರಿವ್ಯೂ ಕೊಡ್ತಾನಂತೆ. ಸ್ಟೇ ಟ್ಯೂನ್ಡ್ ಆಗಿರ್ರಿ. ಪಾಯಸ ಆಗೈತೆ ರೀ ಫ್ರೆಂಡ್ಸ. ಪಾಯಸ ಮಸ್ತ್ ಆಗೈತಿ. ಯಾಕಪ್ಪ ಅಂದ್ರೆ ನಾಳೆ ಒಂದು ಸ್ವಲ್ಪ ಬಿಸ್ಕೆಟ್ ಹಾಕಿದ್ನಲ್ಲ, ಬಿಸ್ಕೆಟ್ ಹಾಕಿದಕ್ಕೆ ಮಸ್ತ್ ಆಗೈತಿ. ಅದಕ್ಕೆ ನಾನು ಬೆಲ್ಲ ಮೊದ್ಲೇಗೆ ಹಾಕಿಟ್ಟಿದ್ದೆ. ಬೆಲ್ಲ ಮತ್ತು ಚಪಾತಿ ಅಂತೂ ಪೂರ್ತಿ ಕಟಕಾಗಿತ್ತೆ. ಸೊ ಅದನ್ನು ಚಪಾತಿನ ನೀರಿನಾಗ ಮೊದ್ಲೇಕ ನಾನು ನೆನೆಸಿದ್ದೆ. ಸೊ ಡ್ರೈ ಫ್ರೂಟ್ಸ್ ಇನ್ನೊಂದು ಸ್ವಲ್ಪ ಆಗ್ಬೇಕಿತ್ತು. ತುಪ್ಪ ಬೇಕಾಗಿತ್ತು, ತುಪ್ಪದಾಗಿದ್ರೆ ಇನ್ನೂ ಮಸ್ತ್ ಆಗ್ತಿದೆ. ಅಂದ್ರೆ ಅಡ್ಡಿ ಇಲ್ಲ. ಆ್ಯಂಡ್ ಈಗ ಅದನ್ನು ಬಿಟ್ರೆ ಪಲಾವ್ ಹೆಂಗಾಗೈತಪ್ಪ ಅಂತಂದ್ರೆ, ಮಸಾಲೆ ಭಾಳ ಆಗೈತಿ, ಮಸ್ತ್ ಆಗೈತೆ ಪಲಾವ್. ಸೊ ದಿಸ್ ಇಸ್ ವಾಟ್ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ದಿವಸ ನಾ ಮಾಡಿದಂಥ ಅಡುಗೆಗಳ. ಸೊ ಈಗ ನಿಮಗೆ ಮತ್ತೆ ಸಿಗ್ತಾರಂತ. ಈಗ ಸಂಜೆ ಹಾಕಿ ಬಂದೈತಿ, ಆಗಲ್ಲೇ ಅಡುಗೆ ಮಾಡಕತ್ತ ಒಂದು ತಾಸು ಆತ. ಈಗ ಮತ್ತೆ 6-8 ಆತ. ಸೊ ಪಟ ಈಗ ಇದನ್ನು ಊಟ ಬೆಳಗ್ಗೆ ಏನು ತಿಂದಿಲ್ಲ, ಮಧ್ಯಾಹ್ನ ಏನು ತಿಂದಿಲ್ಲ. ಸೊ ಇದನ್ನು ಪಟ ತಿಂದ ಎಲ್ಲ ಊಟ ಗೀಟ ಮಾಡ್ಕೊಂಡೆ ಕೆಳಗೆ ಹೋಗೋಣ ಅಂತ ಅಲ್ಲಿ ಇನ್ನೂ ಸ್ಟಾರ್ಟ್ ಮಾಡ್ಯಾರ ನಮ್ಮಲ್ಲಿ ದೇವಸ್ಥಾನದಾಗ. ಸೊ ಸೆಟ್ಲ್ ಆಗಿರಿ. ಸೊ ನಾ ಯಾವ ರೀತಿ ಅಡುಗೆ ಮಾಡಿದ್ದೆ ಅಂತಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. A few minutes later. ಈಗ ಊಟ ಗೀಟ ಅಂತೂ ಎಲ್ಲ ಆಗಿ ಮತ್ತೆ ಭಾಳ ಹೊತ್ತಾತ. ಮತ್ತೊಂದು ಸ್ವಲ್ಪ ಕುಂತ ರೆಸ್ಟ್ ಮಾಡಿದೆ. ಊಟ ಆದ್ಮ್ಯಾಗ ಈಗ ಏನು ಮಾಡ್ತಾನಪ್ಪ ಅಂತಂದ್ರೆ ಮತ್ತೆ ನಮ್ಮ ಸ್ನಾನ ಮಾಡ್ಬೇಕು. ಯಾಕಂತಂದ್ರೆ ಇವತ್ತು ಸೋಮವಾರ ನಮ್ಮ ಇದು ನನ್ನ ರೂಮ್ನಂತಕ್ಕೆ ಇರುವಂತಹ ಮೌನೇಶ್ವರ ದೇವಸ್ಥಾನದಾಗ ಇವತ್ತು ಪಲ್ಲಕ್ಕಿ ಉತ್ಸವ ನಡೀತೈತಿ. ಸೊ ನೀರು ತುಂಬಿದೊಂದು ಕಂದೈತಿ. ಪಟ ನೀರು ಕಾಯಕ್ಕಿಟ್ಟ ಕೆಳಗೆ ಹೋಗಿ ಬರೋಣ ಅಂತ. ಏನು ಓಣ್ಯಾಗ ದೀಪ ಪಾಪ ಹಚ್ಚಾರಲ್ಲ ಅಂತಂತೇಳಿ ನೋಡ್ಕೊಂಬರೋಣ ಅಂತ ಬರ್ರಿ. ಸೊ ಇಲ್ಲೆಲ್ಲ ದೀಪ ಹಚ್ಚಾರ ನೋಡ್ಬೋದು ನೀವು. ಇಲ್ಲೆಲ್ಲ ಕಡೆ ದೀಪಾಚಾರ. ಇಲ್ಲಿ ಇಷ್ಟ ಮಟ್ಟ ಭಜನೆ ಇತ್ತು ರೀ, ಮೇಳ ಮಂಡಳಿಂತ ಭಜನೆ ಇತ್ತು. ಸೊ ಇಲ್ಲೆಲ್ಲ ದೀಪ ಹಚ್ಚಿ ಈ ರೀತಿ ಮಾಡ್ಯಾರ ಮೌನೇಶ್ವರ ಗುಡಿ ಒಳಗೆ. ಆ್ಯಂಡ್ ಇಲ್ಲಿ ಓಣ್ಯಾಗ ಇಲ್ಲೆಲ್ಲ ಹಚ್ಚಾರ್ಕರೆ ಇಲ್ಲಿ ಸೀದಾ ಯಾರು ಹಚ್ಚಿಲ್ಲ. ಈ ಕಡೆ ಒಂದು ಸ್ವಲ್ಪ ಮುಸ್ಲಿಮ್ಸ್ ಫ್ರೆಂಡ್ಗಳು ಅದಾವ ಮುಂದೆ, ಇಲ್ಲಿ ಯಾರು ಹಚ್ಚಿಲ್ಲ. ಆ್ಯಂಡ್ ಇವರು ಹಚ್ಚಿಲ್ಲ, ಇಲ್ಲೆಲ್ಲ ಹಚ್ಚಾರಿದೆ. ಇಲ್ಲಿ ಹಚ್ಚಾರ, ಅಲ್ಲಿ ಹಚ್ಚಾರ. ಸೊ ನಮ್ಮ ಊರಾಗ ಹೆಂಗೆ ನಡ್ದೈತೇನೋ ಅಂತಂತೇಳಿ ನಂಗೆ ನೋಡ್ಬೇಕಂತ ಅನ್ಸಾತಿ. A few minutes later. ಜೈ ಶ್ರೀರಾಮ್. ಈಗ ಮತ್ತೆ ಭಾರಿ ಮಸ್ತ್ ರೆಡಿ ಆಗ್ಯಾನೆ. ಮಸ್ತ್ ಅಂದ್ರೆ ಈ ರೀತಿ ರೆಡಿ ಆಗ್ಯಾನೆ. ಈ ರೀತಿ ರೆಡಿ ಆಗಿ ಮತ್ತೆ ಕೆಳಗೆ ಇವತ್ತು ಪಲ್ಲಕ್ಕಿ ಉತ್ಸವ ಐತಿ. ಸೋಮವಾರ ಆಗಿರೋದ್ರಿಂದ ಸೊ ಪಲ್ಲಕ್ಕಿ ಉತ್ಸವ ಮುಗಿಸ್ಕೊಂಡೆ ಅಲ್ಲಿ ಇನ್ನೊಮ್ಮೆ ಹೋಗ್ಬಿಡೋಂಥ ಗುಡಿಗೆ. ಎಲ್ಲಿಪ್ಪ ಅಂದರೆ ನಾ ಬೆಳಗ್ಗೆ ಮಧ್ಯಾಹ್ನ ಹೋಗಿದ್ನಲ್ಲ. ಸೊ ಒಂಥರ ಇವತ್ತು ನನ್ನ ಲೈಫ್ನಾಗ ತ್ರಿಕಾಲ ದರ್ಶನ ಅಂತಾರಲ್ಲ, 3 ಸಲ ಸಿಕ್ಕಂಗತ್ತ. ಟಿಕಾಲ ಹನುಮಪ್ಪನ ದರ್ಶನ. ಸೊ ಟಿಕಾಲ ಹನುಮಪ್ಪನ ಗುಡಿಗೆ ಹೋಗಿ ಬರೋಣ ಅಂತ ಮೊದ್ಲಕ್ಕೆ ನಮ್ಮ ಹಾಸ್ಟೆಲ್ ಕೆಳಗಿರುವಂಥ ಆಗಲೇ ತೋರಿಸ್ಕೊಂಡ ಆ ಗುಡಿ ಒಳಗೆ ಪಲ್ಲಕ್ಕಿ ಉತ್ಸವ ಮುಗಿಸ್ಕೊಂಡು ಆಮ್ಯಾಗ ಮತ್ತೆ ಅಲ್ಲಿ ಹೋಗೋಣಂತ. ಅಲ್ಲಿ ಏನು ದೀಪ ಗೀಪ ಹಚ್ಚಾರಲ್ಲ ಅಂತೇಳಿ ನಮ್ಗೆ ತೋರಿಸ್ತಾರಂತ. ಸೊ ಬರ್ರಿ ಈಗ ಹೋಗೋಣಂತ ಹಾಸ್ಟೆಲ್ ಕೆಳಗಿರುವಂಥ ಮೌನೇಶ್ವರ ಟೆಂಪಲ್ಗೆ. ಸೊ ಪಾಲ್ಕಿ ಎಲ್ಲ ತಂದಿಟ್ಟಾರ. ಈಗ ಮೌನೇಶ್ವರ ಪಾಲ್ಕಿ ಉತ್ಸವ ಆಕತಿ. ಸೊ ಇನ್ನೂ ಯಾರು ಮಂದಿ ಬಂದಿಲ್ಲರಿಪ್ಪ. ಮಂದಿ ಬಂದಂದು ಸಿಗ್ತಾನೆ ನಿಮ್ಗೆ ಸ್ಟೇಟ್ಮೆಂಟ್ ಆಗಿರಿ. ಧಾರವಾಡದಾಗ ಒಂದು ಟೈಪ್ ಜಾತ್ರೆ ನಡ್ದತ್ ನೋಡ್ರಿ. ಎಲ್ಲರ ಮಕ್ಕದಾಗ ಒಂಥರ ಖುಷಿ ಐತಿ. ಜಾತ್ರೆ ನೋಡ್ದಂಗೆ ಆಗತ್ತತ್ರಿ. ಯಾವುದೋ ಒಂದು ಅಯೋಧ್ಯ ಎಲ್ಲಿ, ಧಾರವಾಡ ಎಲ್ಲಿ, ಇಡೀ ಭಾರತನ ಈ ಹಬ್ಬ ಆಚರಣೆ ಮಾಡಕತ್ತಪ್ಪ ಅಂದ್ರೆ ಭಾಳ ಖುಷಿ ಆಗತ್ತೈತಿ.
ಬೆಳಗ್ಗೆ ಬಂದಾಗ ಇಲ್ಲಿ ಯಾರು ಇದ್ದಿಲ್ಲ. ಈಗ ನೋಡ್ರಿ ಎಷ್ಟು ಕೊಂಡ ಮಂದಿ ಅಂತ ಹೇಳಿ. ಈಗ ಸಮಯ ಆಗೈತಿ ಎಷ್ಟು ಅಂದ್ರೆ 8:50 ಆಯ್ತು. ಸೊ ಈಗ ಅದನ್ನ ಬಾಬು ಸಿಂಗ್ ಠಾಕೂರ್ ಅವ್ರ ಮನೆ ಮುಂದೆ. ಸೊ ಇದೆ ಅವ್ರ ಮನೆ, ಇದು ಅವ್ರ ಅಂಗಡಿ. ಬೆಳಗ್ಗೆ ಬಂದಾಗ ಇಲ್ಲಿ ಯಾರು ಇದ್ದಿಲ್ಲ. ಈಗ ನೋಡ್ರಿ ಎಷ್ಟು ಮಂದಿ ಐತಿ. ಊಟ ಐತ್ರಿ, ಊಟ ಅಲ್ಲ ಸಾರಿ ಪ್ರಸಾದ ಐತಿ. ಸೊ ನಾವೇನು ಮಾಡಂಗಿಲ್ಲ. ಸೊ ಫ್ರೆಂಡ್ಸ್ ಈಗ ಒಂದು ರೌಂಡ್ ಬಂತು ನೋಡ್ರಿ. ಹಾಗೆ ಟಿಕಾರೆ ರೋಡ್ ಹಿಂಗೆ ಒಟ್ಟು ರೌಂಡ್ ಹಾಕಿ ಬಂದೆ. ಸೊ ದಿಸ್ ಈಸ್ ವಾಟ್ ಇವತ್ತಿನ ದಿನ ಆಗಿತ್ತು. ಈಗ ಸಮಯ ಆಗೈತಿ 9:36. ಆ್ಯಂಡ್ ಸ್ಪೆಷಲಿ ನಿಮ್ಗೊಂದು ವಿಷಯ ಹೇಳಪ್ಪ ಅಂತಂದ್ರೆ, ಧಾರವಾಡದೊಳಗೆ ಹಬ್ಬ ಅಂದ್ರೆ ಈ ದಿನ ಹೆಂಗೆ ಆಚರಣೆ ಆತ್ಮ ಅಂತಂದ್ರೆ ಮಿನಿ ಅಯೋಧ್ಯೆ ಥರ ಆಗೈತಿ ಇವತ್ತು ಧಾರವಾಡ. ಸೊ ಭಾಳ ಅಂದ್ರೆ ಭಾಳ ಹಬ್ಬದ ವಾತಾವರಣ, ಭಾಳ ಚಂದ ಕಾಣುತ್ತೆ ಇವತ್ತು ನಮ್ಮ ಧಾರವಾಡ. ಸೊ ನನಗೆ ಇನ್ನೂ ಏನೋ ಹೇಳ್ಬೇಕಂತ ಮನ್ಸುತ್ತೆ, ಬಟ್ ನನಗೆ ಭಾಳ ಟಯರ್ಡ್ ಆಗೀನಿ. ಸೊ ರಾತ್ರಿ ಅಂತೂ ನಿದ್ದಿಲ್ಲ, ಮಧ್ಯಾಹ್ನ ನಿದ್ದೆ ಮಾಡಿ ಕರೆ, ಬಟ್ ಸ್ಟಿಲ್ ಐ ಹ್ಯಾವ್ ಟು ಡೂ ರೈಟ್ ಸಮಥಿಂಗ್. ಸೊ ಇವತ್ತಿನ ದಿನ ಏನಿತ್ತು ಅಂತಂತೇಳಿ ಒಂದು ಸ್ವಲ್ಪ ಬರೀಬೇಕು. ಒಂದಿಷ್ಟು ಪೋಯಮ್ಸ್ ಬಂದವ, ಅಂದ್ರೆ ಪೋಯಮ್ಸ್ ತಲೆ ಜನ್ರೇಟ್ ಆಗ್ಯಾವ, ಅವನು ಬರ್ಕೋಬೇಕು. ಸೊ ಇನ್ನೂ ಭಾಳ ಕೆಲಸ ಐತಿ ಅಂತ ಹೇಳ್ತಾ ಇವತ್ತಿನ ಲಾಗಲ್ಲಿಗೆ ಮುಗಿಸಾಕತ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬೈ ಲವ್ ಯು. ಸಿಗ್ತಾನಂತ ಇನ್ನೊಂದು ಸ್ವಲ್ಪ ಲಾಗ್ನಾಗ. ಇವತ್ತಿನ ಲಾಗ್ ನಮಗೆ ಹೆಂಗೆ ಅನಿಸ್ತದೆ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ದಟ್ಸ್ ಇಟ್. ಬಾಯ್. ಅಟ್ ಲಾಸ್ಟ್ ಜೈ ಶ್ರೀರಾಮ್.